ನಿನ್ನೆ ತಾವೆಲ್ಲರೂ ಕೂಡ ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಗಳನ್ನು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಈಗಾಗಲೇ ಬಂದಿರುವಂಥ ವಿಷಯ. ಪಂಚಮಶಾಲಿ ಒಂದು ರಿಸರ್ವೇಷನ್ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಇರುವಂಥ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಕ್ಷಣಾರಹಿತವಾಗಿ ಲಾಠಿ ಚಾರ್ಜನ್ನು ಮಾಡೋದ್ರ ಮೂಲಕ, ಲಾಠಿ ಚಾರ್ಜ್ ಅಂತಂದರೆ ಅದು ಮಾಮೂಲು ಲಾಠಿ ಚಾರ್ಜನ್ನ ಸೈಡಿಂದ ಯಾವ ರೀತಿ ಮನುಷ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಬ್ರಿಟಿಷರ್ ಕಾಲದಲ್ಲಿ ಒಂದು ಲಾಠಿಗಳು ಬೋಟಿಂದ ಹೊಡಿತಾ ಇದ್ರು ಅಂತೇಳಿ ನಾವೇನು ಕೇಳ್ತಾ ಇದ್ದೀವೋ ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಕೂಡ ತಾವು ನೋಡ್ತಾ ಇರ್ಬೋದು. ಎಲ್ಲರನ್ನ ಗುಂಪಾಗಿ, ಅಂದರೆ ವಯಸ್ಸು ಕೂಡ ನೋಡ್ದೇನೆ, ಸಣ್ಣವರು ದೊಡ್ಡವರು ಅಂತೂ ಕೂಡ ಯಾರನ್ನ ಕೂಡ ನೋಡ್ದೇನೆ, ಅವರೊಂದಿಗೆ ಅವರು ಬಸ್ಸುಗಳ ಹತ್ರ ನಿಂತ್ಕೊಂಡಿದ್ರು ಕೂಡ ಗುಂಪುಗಳ ಜನಗಳನ್ನ ಪೊಲೀಸರು ಅಲ್ಲಿಗೆ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಹೊಡೆದಿರುವಂಥ ಒಂದು ವಿಚಾರ ತಾವು ನೋಡಿದಿರ್ತಾರೆ. ಇಲ್ಲಿ ಇನ್ನೂ ಪ್ರಮುಖವಾಗಿ ಜಯಮೃತ್ಯುಂಜಯ ಸ್ವಾಮಿಗಳನ್ನು ಕೂಡ ಪೊಲೀಸರು ಬಂಧನದಲ್ಲಿ ಇಡುವಂಥ ಒಂದು ವಿಚಾರ ಆಗಿರ್ಬೋದು. ನಮ್ಮ ಪಕ್ಷದ ನಾಯಕರುಗಳಾದ ಯತ್ನಾಳ್ ಅವರು ಮತ್ತು ಸಿ ಪಾಟೀಲ್ರು, ಮುನೇನ್ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ, ನಮ್ಮ ಅರವಿಂದ್ ಬೆಲ್ಲದವರು ಪ್ರತಿಪಕ್ಷದ ಉಪನಾಯಕರು, ಇಷ್ಟು ಮಂದಿನೂ ಕೂಡ ಒಂದು ಕಡೆ ಬಂಧನ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಬಂಧನದಲ್ಲಿಟ್ಟು, ಸ್ವಾಮೀಜಿಯವ್ರನ್ನ ಬಂಧನದಲ್ಲಿಟ್ಟು ಅಮಾಯಕ ಜನರನ್ನು ಮನಬಂದಂತೆ, ಅಂದರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದೆ, ನಾನು ನೋಡ್ತಾ ಇದ್ದೆ, ಅಲ್ಲಿ ADG ಹಿತೇಂದ್ರ ಬಂದರು, ಓಡೋಡಿ ಬಂದರು, ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ರು. ನಾನು ಏನೋ ವಿಚಾರ ಏನಾದರೂ ಇರ್ಬೋದಂತ ನಾವು ಅಂದ್ಕೊಂಡಿದ್ದು. ಮತ್ತೊಂದು 5 ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ಹಿತೇಂದ್ರ ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿದರು. ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕೋ ಅನಾಹುತ ಆಗೋಗಿತ್ತು. ಅಂದರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ADG ಇವತ್ತು ಏನು ಹಿತೇಂದ್ರ ಇದ್ದಾನೆ, ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನು ಜಾರಿ ಮಾಡೋದ್ರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥ ಒಂದು ಘಟನೆಗಳನ್ನು ಮರುಕಳಿಸುವಂಥ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾಯಿದ್ರು, ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂಥ ಒಂದು ವಿಚಾರ. ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನು ಹೇಳಿದರು. ಯಾಕೆಂದರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂಥ ಜನಗಳಿಗೆ ಒಳ್ಳೆ ಸಮಾಧಾನಕರವಾದ ವಿಚಾರ, ಕಾನೂನುಬದ್ಧವಾಗಿ ರಿಸರ್ವೇಷನ್ನ ಇವತ್ತು ಮಾಡ್ತೀರಾ, ನಾಳೆ ಮಾಡ್ತೀರಾ, ಈ 3 ವರ್ಷದಲ್ಲೇ ಮಾಡ್ತೀರಾ, ಅಥವಾ ಅದ್ರ ವಿಚಾರಗಳು ಬೇರೆ. ಆದರೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಭರವಸೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ದೇನೆ ಅಲ್ಲಿ ಎಲ್ಲಿ ಜನಗಳಲ್ಲಿ ಒಂದು ಸುಮಾರು 50,000ಕ್ಕೂ ಹೆಚ್ಚು ಜನ ಒಂದು ಕಡೆ ಕುಂತು ಶಾಂತಿಯುತವಾಗಿ ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ವೇದಿಕೆಗೆ ಹೋಗಿ ಅವ್ರು ಏನು ಹೇಳ್ಬೇಕಂತ ಅಂದ್ಕೊಂಡಿದ್ದಾರೆ ಅದನ್ನಲ್ಲಿ ಹೇಳ್ಬಿಟ್ಟಿದ್ರೆ ಮುಗಿದೋಯ್ತು. ಆದರೆ ಮಾಧ್ಯಮ ಸ್ನೇಹಿತರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾನು ಅವ್ರನ್ನ ಕರೆದೆ, ಅವ್ರು ಬಂದಿಲ್ಲ ಅಂತೇಳಿ ಅವರು ಒಂದು ತಪ್ಪು ಮಾಹಿತಿಯನ್ನು, ಯಾಕೆಂದರೆ ಈ ಘಟನೆ ಆದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಜಯಮೃತ್ಯುಂಜಯ ಸ್ವಾಮಿಯವ್ರನ್ನ ಕರೆದಿದ್ದೀವಿ ಮಾತಾಡಲಿಕ್ಕೆ, ಅವರು ಬಂದಿಲ್ಲ, ಬಾರದೆ ಈ ರೀತಿ ಘಟನೆಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಆಪಾದನೆ ಮಾಡುವಂಥ ಒಂದು ಕೆಲಸಕ್ಕೂ ಮುಂದಾಗಿದ್ದಾರೆ. ಇವತ್ತು ನಾನು ನೋಡಿದಂತೆ ಜಯಮೃತ್ಯುಂಜಯ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಅವರೇನು ಹೋರಾಟ ಮಾಡಿ ಬರ್ತಾ ಇದ್ದಾರೆ, ತುಂಬ ಶಾಂತಿಯುತವಾಗಿ ಪ್ರತಿಭಟನೆಗಳು, ಪಾದಯಾತ್ರೆಗಳು, ಇದ್ರ ಮೂಲಕನೇ ಅವ್ರು ಮಾಡ್ತಾ ಬಂದರಾಗಲಿ ಕೂಡ ಎಲ್ಲಿ ಕೂಡ ನಿನ್ನೆ ಬೆಳಗಾವಿಯಲ್ಲಿ ಕೂಡ ಶಾಂತಿಯುತವಾಗಿ ಒಂದು ನಿರ್ದೇಶಿತ ಪ್ರದೇಶದಲ್ಲಿ ಎಲ್ಲಿ ಸಭೆಯನ್ನು ಮಾಡಬೇಕಾಯಿತು ಅಲ್ಲೇ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಅವರು ಅಪೇಕ್ಷೆ ಪಟ್ಟಿದ್ರು. ಆದರೆ 3 ಮಂತ್ರಿಗಳಲ್ಲಿಗೆ ಬಂದು ಅವ್ರಿಗೆ ಸಮಾಧಾನ ಹೇಳೋದನ್ನು ಬಿಟ್ಟು ನಿಮ್ಮ ಅಭಿಪ್ರಾಯನ ಕೇಳಿ ಮುಖ್ಯಮಂತ್ರಿಗಳು ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಅಂತ ಹೋದರು. ಆ ಅಭಿಪ್ರಾಯ ಏನಿದೆ ತಿಳಿಸೋದಕ್ಕೆ, ಅವ್ರ ಹೋರಾಟ ಏನನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಷಯ. ಹಾಗಿದ್ದಾಗ
ಸಾಕ್ಷಾತ್ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಒಂದು 5 ನಿಮಿಷ ಅವ್ರು ಏನು ಮನಸ್ಸಿಗೆ ಬರುತ್ತೇನೋ ಅದನ್ನು ಅವ್ರು ಹೇಳಿ ಒಂದು ಸಮಾಧಾನ ಮಾಡಿ, ಇನ್ನೂ 3.5 ವರ್ಷ ನಮ್ಮ ಸರ್ಕಾರ ಇದೆ, ನಾವೇನಾದರೂ ಏನೋ ಒಂದು ಅವ್ರಿಗೆ ತೋಚಿದ್ದನ್ನು ಆ ಹೋರಾಟಗಾರರಿಗೆ ಅಲ್ಲಿ ಹೇಳೋದನ್ನು ಬಿಟ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ನಾನಾ ಕರೆದ್ರೂ ಬಂದಿಲ್ಲ ಅನ್ನೋ ಆಪಾದನೆ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಪ್ರಮುಖರ ಜೊತೆಯಲ್ಲಿ ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ನೆಪ ಇಟ್ಟು ಅವರು ನ್ಯಾಷನಲ್ ಹೈವೇದಿಗೆ ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೆ ನಾವು ಈ ಒಂದು ಕ್ರಮ ಕೈಗೊಳ್ಳಬೇಕಾಯಿತು ಅನ್ನೋಂಥ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಅವರು ಈ ಹೋರಾಟದಲ್ಲಿ ಮುಂದಕ್ಕೆ ಬರಬಾರ್ದು, ಭಯಭೀತರಾಗಬೇಕು. ಅಂದರೆ ನಾವು ಪ್ರಾಣನೇ ಕಳ್ಕೊಬೇಕಾಯಿತು, ಆದರೆ ಬದುಕಿದ್ದೇ ನಮ್ಮದು ದೊಡ್ಡ ವಿಚಾರ ಅನ್ನೋಂಥ ಒಂದು ಭಯ ಹುಟ್ಟಿಸೋವಂಥ ಒಂದು ಕೆಲಸಕ್ಕೆ ಇವತ್ತು ಕೈ ಹಾಕಿ ಸುಮಾರು 50ಕ್ಕೂ ಹೆಚ್ಚು ಜನರು ಕೈ ಮುರಿದು, ಕಾಲು ಮುರಿದು, ತಲೆಗಳಿಗೆ ಹೊಲೆಗಳೆಲ್ಲ ಬಿದ್ದು ರಕ್ತ ಬರುವಂಥ ಒಂದು ವಾತಾವರಣ ತಾವೆಲ್ಲ ಕೂಡ ನೋಡಿದ್ದೀರಲ್ಲ. ಇದು ತುಂಬ ಖಂಡನೀಯವಾದ ವಿಚಾರ. ಈ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಇಡೀ ಪಂಚಮಶಾಲಿ ಜನಾಂಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನರಿಗೆ ಅವರು ಕ್ಷಮೆಯನ್ನು ಕೇಳುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿ ಮುಂದೆ ಮತ್ತೆ, ಯಾಕೆಂದರೆ ಈ ಹೋರಾಟ ಇನ್ನೂ ದೊಡ್ಡ ಹಂತದಲ್ಲಿ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ತಿಲಾಂಜಲಿಯನ್ನು ಅವರು ಆಡಬೇಕಾಗಿದೆ. ಅಂದರೆ ಅದನ್ನು ಫುಲ್ ಸ್ಟಾಪ್ ಇಡಬೇಕು. ಅವರು ಇದೇ ರೀತಿ ಅವರು ಜನಗಳನ್ನ ರೊಚ್ಚಿಗೆಬ್ಬಿಸಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಗಳು ಅವರಲ್ಲಿ ಇದ್ರೆ ತುಂಬ ತಪ್ಪಾಗುತ್ತೆ. ಹಾಗಾಗಿ ಅವರು ಕ್ಷಮೆಯನ್ನು ಯಾಚಿಸಿ ಪಂಚಮಶಾಲಿ ಜಯಮೃತ್ಯುಂಜಯ ಸ್ವಾಮಿಗಳ ಹತ್ರ ಖುದ್ದಾಗಿ ಅವರೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಆಗಿರೋ ಘಟನೆಗಳಿಗೆ ಸ್ವಾಂತನ ಹೇಳೋದ್ರ ಮೂಲಕ ಇನ್ನು ಮುಂದೆ ಈ ರೀತಿ ಮರುಕಳಿಸಲ್ಲ ಅನ್ನೋಂಥ ಭರವಸೆಯನ್ನು ಕೊಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೇನೆ. ಒಂದು ವಿಷಯ ಏನಂತಂದರೆ ನೋಡಿ, ಮೀಸಲಾತಿ ವಿಚಾರದಲ್ಲಿ ಕಾನೂನಡಿಯಲ್ಲಿ ಇವತ್ತು ಸಾಕಷ್ಟು ಮಂದಿ ಕೋರ್ಟ್ಗೂ ಹೋಗಿದ್ದಾರೆ, ಕೋರ್ಟಲ್ಲಿ ಕೇಸುಗಳು ನಡೀತಾ ಇದೆ ಈ ವಿಚಾರದಲ್ಲಿ. ಮತ್ತು ಸರ್ಕಾರ ಅವ್ರ ನಿಲುವು ಏನನ್ನೋದನ್ನು ಕೋರ್ಟಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಪಡಿಸಬೇಕಾಗುತ್ತೆ. ಸೊ ಆ ವಿಚಾರ ಒಂದು ಕಡೆ ಇರಲಿ. ನಾನು ಹೇಳ್ತಾ ಇರೋದೇನೆಂದರೆ, ಹೋರಾಟ ಮಾಡುವಂಥ ಒಂದು ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಯಾವುದೇ ವಿಚಾರದಲ್ಲೂ ಕೂಡ ನಾವು ಹೋರಾಟ ಮಾಡೋದಕ್ಕೆ ನಮಗೆ ಕಾನೂನಲ್ಲಿ ನಮಗೆ ಅವಕಾಶ ಇದೆ. ಮತ್ತು ಉಚ್ಚ ನ್ಯಾಯಾಲಯನೇ ಒಂದು ನಿರ್ದೇಶಿತ ಒಂದು ಪ್ಲೇಸನ್ನು ಅವ್ರಿಗೆ ಕೊಟ್ಟು ಸರ್ಕಾರ ಚೆನ್ನಾಗಿ ನಡ್ಕೋಬೇಕು, ಅವ್ರ ಜೊತೆಯಲ್ಲಿ ಅವ್ರಿಗೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳೇ ಪಾಲಿಸಲಿಲ್ಲಲ್ಲ. ಇದು ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಸೂದ್ರವರು, ನಿಮಗೆ ಇದು ಹತ್ತಿಕ್ಕೋ ಅಂತ ಒಂದು ಕೆಲಸ ಇನ್ನು ಮುಂದೆ ಅವ್ರ ಹೆಸರು ಹೇಳಲೇಬಾರ್ದು, ಈ ಸಬ್ಜೆಕ್ಟೇ ಇನ್ನು ತೊಗೊಂಡು ಬರಬಾರ್ದು. ಆ ಹಂತಕ್ಕೆ ನಾವು ಅವ್ರು ನಿನ್ನೆ ಹೊಡೆದಿದ್ದ ರೀತಿ ನೋಡಿದ್ರೆ ನಿಮಗೆ ಇವಾಗ ಬ್ಯಾರಿಕೇಡ್ಸ್ ಹತ್ರ ಬಂದು ಯಾರಾದರೂ ಮುನ್ನುಗ್ತಾ ಇದ್ದಾರೆ, ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ದೀವಿ ಅಂದರೆ ಅರ್ಥ ಇದೆ. ನಿನ್ನೆ ತಾವು ನೋಡಿರ್ಬೋದು, ಸುಮಾರು ಬಸ್ಗಳಲ್ಲಿ ಹೋಗಿ ಜನ ಬಸ್ಸಲ್ಲಿ ಕೂತವ್ರನ್ನ ಕೆಳಗಡೆ ಎಳೆದಾಡಿ ಹೊಡೆದಿರುವಂಥದ್ದಾಗಿರ್ಬೋದು. ಸುಮಾರು ವಯಸ್ಸಾಗಿರೋಂಥ ವೃದ್ಧರು, ಅಂದರೆ ಆ ಒಂದು ಅವರವರ ಒಂದು ಜಾತಿ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಳ್ಳೋದಕ್ಕೆ ವಾಲಂಟ್ರಿಯಾಗಿ ಏನು ಜನ ಬಂದಿದ್ದಾರಲ್ಲ, ವಯಸ್ಸನ್ನು ಕೂಡ ನೋಡ್ದೇನೆ ಅವ್ರು ಏನು ಮನೆ ಬಂದಂತೆ ಏನು ಹೊಡೆದಿದ್ದಾರಲ್ಲ, ಅವರು ಇವತ್ತು ರಕ್ತ ನೆಲಕ್ಕೆ ಬೀಳೋ ರೀತಿಯಲ್ಲಿ ಹೊಡೆದಿದ್ದಾರಲ್ಲ, ಇದನ್ನು ನೋಡಿದರೆ ಹತ್ತಿಕ್ಕಬೇಕು. ಇನ್ನು ಮುಂದೆ ಯಾರು ಕೂಡ ಜಯಮೃತ್ಯುಂಜಯ ಸ್ವಾಮಿ ಅವ್ರು ಕರೀಲಿ, ಅಥವಾ ನಮ್ಮ ಪಕ್ಷದ ನಾಯಕರುಗಳು ಕರೀಲಿ, ಅಥವಾ ಬೇರೆ ಯಾರೇ ಈ ಪಂಚಮಶಾಲಿ ನಾಯಕರುಗಳು ಮುಂದಾಳಿತ್ವ ಬಯಸಿದ್ರು ಕೂಡ ಯಾವುದೇ ಹೋರಾಟಕ್ಕೆ ಯಾರು ಮುಂದಕ್ಕೆ ಬರಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ, ನಮ್ಮ ಜೀವನೇ ಹೋಗುತ್ತೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಹತ್ತಿಕ್ಕುವಂಥ ಕೆಲಸನೇ ಮಾಡಿದ್ದಾರೆ. ಯಾರು ಮಾಡಬಾರ್ದು. ಅದಾದ್ಮೇಲೆ ಸ್ವಾಮೀಜಿಗಳೇ ಪ್ರವೋಕ್ ಮಾಡ್ತಾರೆ, ಮುತ್ತಿಗೆ ಹಾಕೊಂಡು ಹೋಗೋಣ ಬನ್ನಿ ಅಂತ ಬರ್ತಾರೆ. ಅದು ಶುರುವಾಯಿತು, ಮಾಲಾರ್ಪಣೆ ಮಾಡ್ಬೇಕಂತ ಹೇಳ್ತಾರೆ ಸ್ವಾಮೀಜಿ. ವಿಷಯ ನೋಡಿ, ಚೆನ್ನಮ್ಮ ಅದು ಸಹಜವಾಗಿ ಪಂಚಮಶಾಲಿಗಳಿಗೆ ವೀರರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲೆ ಹಾಕೋದಾಗಿರ್ಬೋದು, ಅಥವಾ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಸ್ವಾಮೀಜಿ ಅವ್ರು ಬಂದರಾಗಲಿ ಅವರು ಮುತ್ತಿಗೆಗೆ ಕರೆ ಕೊಟ್ಟು ಫಸ್ಟ್ ನಿಯೋಗ ಬಂದು ಹೇಳೋದ್ಮೇಲೆ ನೀವು ಹೇಳಿದ್ರೆ ನಾವು ಸ್ಯಾಟಿಸ್ಫೈಡ್ ಆಗಿಲ್ಲ, ಈಗ ಹೇಳ್ಬೇಕಾದ್ರೂ ಸಿ ಎಂ ರೇಂಜ್ ಹೇಳ್ತಾರೆ. ಸಿ ಎಂ ಬರಲ್ಲ ಅಂತ ಹೇಳೋದಕ್ಕೆ ಸ್ವಾಮೀಜಿ ಅವ್ರು ಕರೆ ಕೊಡ್ತಾರೆ.
ಹೋಗಿ ಎಲ್ಲರೂ ಸೇರಿ ನಾವು ವಿಧಾನಸೌಧ ಸುವರ್ಣಸೌಧ ಮುತ್ತಿಗೆ ಹಾಕೋಣ ಅವಾಗ ಆಯಿತು ಅಂತ ಹೇಳೋದು. ಇಲ್ಲ, ವಿಷಯ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಲಿಕ್ಕೆ ನಿನ್ನೆ ಸ್ವಾಮೀಜಿಯವರು ಮಾತಾಡಿರೋ ವಿಡಿಯೋಗಳೆಲ್ಲ ಕೂಡ ನಾನು ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಹತ್ರ ಮಾತಾಡೋ ಮುಂಚೆ ಅವರು ಕ್ಲಿಯರಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕಂತೇಳಿ ನಿಯೋಗವನ್ನು ಕರ್ಕೊಂಡು ಹೋಗೋಣ, ಅವರು ಬರಲಿಲ್ಲ ನಾವೇ ಹೋಗೋಣ ಅಂತೇಳಿ ಅವ್ರು ಬಂದಿದ್ದಾರೆ. ನಾನು ಹೇಳ್ತಾ ಇರೋದೇನೆಂದರೆ ಬ್ಯಾರಿಕೇಡ್ಗಳನ್ನ ಹಾಕೋ ಅವಶ್ಯಕತೆ ಏನಿತ್ತಂತ ನಾನು ಇಲ್ಲ ಬೇಡ. ಒಂದು ವಿಷಯ ಅಟ್ಲೀಸ್ಟ್ ಒಂದು ಮಾತನ್ನು ಹೇಳ್ತೀನಿ ಬ್ರದರ್, ನಾನು ಇವಾಗ ಅಲ್ಲಿಗಾದರೂ ಕೂಡ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂಭಾಗದಲ್ಲೇ ಅಲ್ಲಿಗೆ ಅವ್ರು ಬಂದುಬಿಟ್ಟು ಒಂದು ಸಣ್ಣ ಸ್ಟೇಜ್ ಏನಾದರೂ ಆಗಿಬಿಟ್ಟು ಮೈಕ್ ತಗೊಂಡ್ಬಿಟ್ಟು ಅವ್ರನ್ನ ಅಲ್ಲಿ ಸಮಾಧಾನ ಪಡಿಸ್ಬೋದಾಗಿತ್ತು. 1 hour ಬರ್ತಾರೆ ಮುಖ್ಯಮಂತ್ರಿಗಳು, ವೆಯ್ಟ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಜನ ವೆಯ್ಟ್ ಮಾಡ್ತಾ ಇದ್ರು. ಇವತ್ತು ಸರ್ಕಾರ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಅಂತಲೇ ಭಾವಿಸ್ತಾರೆ. ಅವರು ಬಾಯಿಂದ ಏನು ಬರುತ್ತೆ ಅದನ್ನು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆ ಪ್ರಯತ್ನ ಅವ್ರು ಮಾಡ್ಬೋದಾಗಿತ್ತಲ್ಲ. ಬ್ಯಾರಿಕೇಡ್ಸ್ ಹತ್ರನೇ ಮೈಕಲ್ಲಿ ಅನೌನ್ಸ್ ಮಾಡಿಬಿಟ್ಟು 1 ಗಂಟೆ ತಡ ಆದರೂ ಕೂಡ ಅಸೆಂಬ್ಲಿ ನಡೀತಾ ಇದೆ. ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಒಂದು ವಿಷಯದಲ್ಲಿ ಸಂತಾಪ ಸೂಚನೆ ನಡೀತಾ ಇದೆ. 1 ಗಂಟೆ ಆಗಲಿ 2 ತಾಸಾಗಲಿ ನೀವು ವೆಯ್ಟ್ ಮಾಡಿ, ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆ 1-2 ತಾಸಲ್ಲಿ ಒಂದು ಮೈಕು ಒಂದು ಸಣ್ಣ ಸ್ಟೇಜ್ ವ್ಯವಸ್ಥೆ ಮಾಡಲಿಕ್ಕೆ ಏನು ತೊಂದರೆ ಏನಿಲ್ಲ. ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಅವ್ರ ಮನಸ್ಸಿಗೆ ಏನು ಬಂದಿದೆ ಅದನ್ನೇ ಅವ್ರು ಹೇಳಿ ಅದನ್ನು ತಣ್ಣಗಾಗಿಸ್ಬೋದಾಗಿತ್ತು. ನಮ್ಮದು ಬೆಳಗಾವಿ ಎಸ್ ಪಿ ಏನು ಹೇಳ್ತಾರಂದ್ರೆ ಕಲ್ಲು ತೂರಾಟ ಮಾಡಿದ್ರು, ಹಾಗಾಗಿ ಈ ಥರ ಅದನ್ನ ಶಾಂತಿಗೊಳಿಸೋಕ್ಕೆ ನಾವು ಲಘು ಲಾಠಿ ಪ್ರಹಾರ ಮಾಡಿ ಹೇಳ್ತಾ ಇದ್ದಾರೆ. ನನಗೊಂದು ವಿಷಯ, 14 ಜನ ತಾವು ಟಿವಿಗಳಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಇವತ್ತು ಎಲ್ಲ ಪ್ರಿಂಟ್ ಮೀಡಿಯಾ ಒಂದು ಕಡೆ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಒಂದು ಕಡೆ ಇದೆ. ಆದರೆ ಸಾಕ್ಷಿ ನಮ್ಗೆ ಅಲ್ಲೇ ಸಿಗುತ್ತೆ. ನಮಗೆ ಅಲ್ಲಲ್ಲ, ಎಸ್ ಪಿ ಪ್ರೆಸ್ ಮೀಟ್ ಮಾಡೋದು ಬೇಡ. ನಾನು ಹೇಳ್ತಾ ಇರೋದು ಅವರು ಕಲ್ಲು ಚೊಪ್ಲಿ ಏನು ಎತ್ತಿದ್ರು ಅಂತ ಹೇಳಿದ್ರಲ್ಲ, ಅಲ್ಲ ನಮ್ಗೆ ಅದಕ್ಕೆ ಪ್ರೂಫ್ ಇದೆ. ವಿಷಯ ನೋಡಿ, ಜನಗಳು ನಾವು ಓಡೋ ಟೈಮ್ನಲ್ಲಿ ತಳ್ಳಾಟದಲ್ಲಿ ಎಷ್ಟೋ ಸಲ ಇವಾಗ ನಮ್ಮ ಚೊಪ್ಲಿಗಳೇ ನಾವು ಕಳ್ಕೊಂಡ್ಬಿಡ್ತೀವಿ. ಚೊಪ್ಲಿಗಳು ಕಟ್ಟಾಗ್ಬಿಡುತ್ತೆ, ಚೊಪ್ಲಿಗಳು ಕಳ್ಕೊಳ್ತೀವಿ ನಾವು ಸಲ. ನೀವು ನೋಡಿದ್ರಲ್ಲ, ನೀವು ಅವರು ಬ್ಯಾರಿಕೇಡ್ಸ್ಗಿಂತ ಇನ್ನು ಮುಂಚೆನೇ ಬರೋ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿ ಲಾಠಿಗಳು ಇಟ್ಕೊಂಡು ಓಡೋಡಿ ನುಗ್ಗಿದ್ರು ಅನ್ನೋದನ್ನ ತಾವೇ ನೋಡ್ಬೋದು. ನೀವು ಇವರು ಪ್ರವೋಕ್ ಮಾಡಿರುವಂಥದ್ದು ಪೊಲೀಸರು. ಆದರೆ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಪೊಲೀಸರು ಪ್ರವೋಕ್ ಮಾಡಿದರೆ ಆಗಲಿ, ಯಾವುದೇ ಕಾರಣಕ್ಕೂ ಕೂಡ ಜನಗಳು ಅವ್ರು ಶಾಂತಿಯುತವಾಗಿ ಅವ್ರು ನಡ್ಕೊಂಡು ಬರ್ತಾಯಿದ್ರು. ಇವರು ಯಾವ ರೀತಿ ಅಸೆಂಬ್ಲಿಯಿಂದ ಇನ್ನು ಅಷ್ಟು ದೂರ ಅವ್ರು ಇರೋ ಟೈಮ್ನಲ್ಲಿ ವ್ಯಾನ್ಗಳಿಂದ ಇಳಿದು ಪೊಲೀಸರೆಲ್ಲರೂ ಕೂಡ ಒಂದು ಮೆಸೇಜ್ ಬಂದ ತಕ್ಷಣ ಯಾವ ರೀತಿ ಓಡೋಡಿ ನುಗ್ಗಿ ಲಾಠಿಗಳು ತಗೊಂಡು ಹೊಡೆದ್ರು ಅನ್ನೋದು ನೀವು ನೋಡಿದ್ರಿ. ಅಲ್ಲ, ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ವಿಫಲತೆಗೊಂಡಿದ್ದ ಮೇಲೆ ಇನ್ನು ಗೃಹ ಇಲಾಖೆ ಅನ್ನೋ ವಿಷಯ ಇಲ್ಲಿ ಬರುತ್ತೆ. ಅಲ್ಲಿ ಗೃಹ ಮಂತ್ರಿಗಳು ಅವ್ರು ADG ಹಿತೇಂದ್ರ ಒಳಗಡೆ ಬಂದು ನಮ್ಮ ಕಣ್ಣೆದುರುಗಡೆ ನಾವೇ ನೋಡ್ತಾ ಇದ್ದೀವಿ. ಅಲ್ಲಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಮಾತಾಡಿದ್ರಾಗಲಿ ಪಾಪ ಅಲ್ಲಿ ಗೃಹ ಮಂತ್ರಿಗಳನ್ನ ಮಾತಾಡಿಸೋ ಪರಿಸ್ಥಿತಿ ಇದ್ದಿಲ್ಲ ಸರ್. ಅಷ್ಟು ಅಲ್ಲ, ಹಾಗಂತಲ್ಲ. ವಿಷಯ ಇದ್ರೆ ಸನ್ಮಾನ್ಯ ಆ್ಯಕ್ಚುಲಿ ಆ ಘಟನೆ ಆಗೋದಕ್ಕಿಂತ ಮುಂಚೆನೆ ಎಸ್ ಎಂ ಕೃಷ್ಣ ಅವರ ವಿಚಾರದಲ್ಲಿ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಎಲ್ಲರೂ ಕೂಡ, ವಿಜೇಂದ್ರ ಅವರು ಅಲ್ಲಿಗೆ ಹೋಗಿ ಮಾತಾಡಿದ್ದಾರೆ. ಇಲ್ಲಿ ಸ್ವಾಮಿಗಳು ಹೋರಾಟ ಮಾಡೋ ವೇದಿಕೆಗೆ ಹೋಗಿ ಅಲ್ಲೆಲ್ಲ ಕೂಡ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಹೋಗಿ ಮಾತಾಡಿಕೊಂಡು ಅಲ್ಲಿಂದ ಒಂದು ಫ್ಲೈಟಲ್ಲಿ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ತಲುಪಿದ್ರು. ಜನರಿಗೆ ಲಾಠಿ ಭಾಗ್ಯ ಕೊಟ್ಟರು, ಎಲ್ಲ ಭಾಗ್ಯಗಳ ಜೊತೆಗೆ ಲಾಠಿ ಭಾಗ್ಯ ಇನ್ನು ನೋಡಿ, ಇವತ್ತು ಯಾವುದೇ ವಿಚಾರದಲ್ಲಿ ಪಂಚಮಶಾಲಿ ಹೋರಾಟಕ್ಕೆ ಸಂಪೂರ್ಣವಾಗಿ ನಿನ್ನೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಹೋಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ಕೂಡ ನಾವೆಲ್ಲರೂ ಕೂಡ ಕಂಪ್ಲೀಟ್ ಇಡೀ ರಾಜ್ಯಾದ್ಯಂತ ನಮ್ಮ ಪಂಚಮಶಾಲಿ ಹೋರಾಟಕ್ಕೆ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಜೊತೆಯಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಹಲವು ಸಮುದಾಯಗಳು ಮೀಸಲಾತಿ ವಿಚಾರದಾಗ ಹೋರಾಟಕ್ಕೆ ಮುಂದಾಗ್ತಾರೆ. ಹಲವು ಸಮುದಾಯಗಳು, ಸೊ ಎಲ್ಲ ಸಮುದಾಯಗಳ ಬೇಡಿಕೆ ಕೂಡ ತಾವು ಜೊತೆಗಿರ್ತಾರೆ. ಹೆಂಗೆ ಸರ್ ವಿಷಯ ನಾನು ಏನಂದ್ರೆ ಹೇಳ್ತಾ ಇರೋದಮ್ಮ, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಮೀಸಲಾತಿ ಬಗ್ಗೆ ಅವ್ರದ್ದೇ ಆಗಿರುವಂಥ ಒಂದು ಬೇಡಿಕೆಗಳು, ಹೋರಾಟಗಳು ನಡೀತಾ ಇರ್ತವೆ. ಈ ವಿಷಯದಲ್ಲಿ ಏನಂತಂದರೆ ಕಾನೂನಲ್ಲಿ ಏನಿದೆ ಏನಿಲ್ಲ ಅನ್ನೋದು ಅದೊಂದು ಸಪ್ರೇಟ್ ಇಶ್ಯೂ. ಅದು
ಆದರೆ ಇವತ್ತು ಯಾರಾದರೂ ಬಂದು ನಮ್ಮನ್ನು ಬೇಡಿಕೆ ಇಟ್ಟಿದ ತಕ್ಷಣ ಅವ್ರನ್ನ ನಾವು ಓಡಿಸಿ ರಕ್ತ ಬರೋ ರೀತಿಯಲ್ಲಿ ನಾವು ಇನ್ನು ಅವ್ರನ್ನ ಹೆದರಿಸ್ತೀವಿ ಅಂತಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಸರ್, ಇದು ಅಂಜನಾದ್ರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಅಗತ್ಯ ಮೂಲಭೂತ ಸೌಲಭ್ಯಗಳು ಆಗಿಲ್ಲ ಅಂತೇಳಿ ಅಲ್ಲಿ ಜನರ ಆರೋಪ. ನಾನು ಆ್ಯಕ್ಚುಲಿ ನಾನು ಇದಾದಮೇಲೆ ಅದನ್ನೇ ತಾವು ಪ್ರಶ್ನೆ ಕೇಳಿದ್ದೀರಿ, ಅದನ್ನು ಹೇಳ್ತೀನಿ ನಾನು. ನಾವು ಇಲ್ಲಿ ನಮ್ಮ ಬಳ್ಳಾರಿ ಪತ್ರಕರ್ತರು ಕೂಡ ಕೆಲವೊಬ್ಬರು ಚಾನೆಲ್ಸ್ ಎಲ್ಲ ಕೂಡ ಮೊನ್ನೆ ಬಂದಿದ್ದರು. ನಾನು ಹನುಮಲೆ ಧರಿಸಿದಾಗ ಕಳೆದ 2 ವರ್ಷಗಳಿಂದ ಕೂಡ ತುಂಬ ಅದ್ಭುತವಾಗಿ ಎಲ್ಲ ಸೌಲಭ್ಯಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ನಿಮಗೆ 1500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಅಂದರೆ ಅಂಜನಾದ್ರಿಗೆ ಎಲ್ಲ ದಿಕ್ಕಲ್ಲಿ ಕೂಡ ಭಾಳ ಅದ್ಭುತವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಮತ್ತು ಪಾರ್ಕಿಂಗ್ ವ್ಯವಸ್ಥೆಯಿಂದ ಏನು ಮಾಡಿದ್ದಾರೆ, ಅಲ್ಲಿ ವಯಸ್ಸಾದವ್ರಿಗೆ ದೇವಸ್ಥಾನಕ್ಕೆ ಬಂದು ಮೆಟ್ಲೆ ಇರೋದಕ್ಕೆ ಕಷ್ಟ ಆಗಿರೋ ಕಾರಣ ತಪ್ಪಲಲ್ಲೇ ಅಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿಗೆ ಪೂಜೆ ಮಾಡ್ಕೊಂಡು ಹೋಗಲಿಕ್ಕೆ ಕೂಡ ಒಂದು KSRTCಯಿಂದ ಬಸ್ ವ್ಯವಸ್ಥೆ ಕೂಡ ಆಗಿರುವಂಥದ್ದು. ಮತ್ತು ಪ್ರಸಾದ ಮತ್ತು ಊಟದ ವಿಷಯದಲ್ಲಿ ತಗೊಂಡ್ರೆ ಈ ಹಿಂದೆ ಕೇವಲ ಹನುಮಮಲೆ ಧಾರಣೆ ಮಾಡಿರುವಂಥ ದಿವಸ ಮಾತ್ರ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಾಯಿತ್ತು. ಈ ಬಾರಿ 3 ದಿವಸಗಳ ಕಾಲ, ಯಾಕೆಂದರೆ ಲಾಸ್ಟ್ ಟೈಮೇ ಸುಮಾರು 1,10,000 ಜನ ಅಲ್ಲಿಗೆ ಬಂದಿರುವಂಥ ವಿಷಯ. ಅಂದರೆ ಏನು ಪ್ರಸಾದ ವಿತರಣೆ ಮಾಡೋ ಟೈಮ್ನಲ್ಲಿ ಏನು ಟೋಕನ್ ಸಿಸ್ಟಮ್ನಲ್ಲಿ ಅಥವಾ ಪ್ರಸಾದ ಅವರು ಪರ್ಚೇಸ್ ಮಾಡಿದ್ದಾರೆ ದೇವ್ರದ್ದು, ಆ ಅಕೌಂಟಲ್ಲೇ ಸುಮಾರು ನಿಮಗೆ 70,000 ರಿಸಿಪ್ಟ್ಸ್ ಬಂದಿತ್ತು. ಸೊ ಟೋಟಲ್ 1,10,000 ಜನ ಬಂದಿರೋದು ಲಾಸ್ಟ್ ಇಯರ್. ಈ ಬಾರಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಅನ್ನೋದೊಂದು ಲೆಕ್ಕಾಚಾರ ಇರೋ ಕಾರಣ ಈ ಪ್ರಸಾದದ ವ್ಯವಸ್ಥೆ ಕೂಡ 3 ದಿವಸಗಳ ಕಾಲ ನಿರಂತರವಾಗಿ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ. ಒಂದೇ ಕಡೆ ರಶ್ ಆಗಬಾರ್ದು ಅಂತ ಹೇಳಿ ಕೂಡ ಮುಂಚೆ ದಿನದಿಂದನೇ ಎಲ್ಲೆಲ್ಲಿ ನಮ್ಮ ಭಕ್ತಾದಿಗಳು ಬರ್ತಾ ಇದ್ದಾರೆ ಆ ಭಾಗದಲ್ಲೇ ಪ್ರಸಾದದ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಮತ್ತು ದೇವಾಲಯದಲ್ಲಿ ಹೂವಿನ ಅಲಂಕರಣೆ ತುಂಬ ಸುಂದರವಾಗಿ ಭಾಳಷ್ಟು ಒಳ್ಳೆಯ ಸುಗಂಧದ ಪರಿಮಳ ಕೊಡುವಂಥ ಒಳ್ಳೆಯ ಹೂವುಗಳನ್ನು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ತರಿಸಿ ಹೂವಿನ ಅಲಂಕಾರ ಕೂಡ ಒಂದು ಕಡೆ ನಡೀತಾ ಇರುವಂಥದ್ದು. ಸರ್, ಇನ್ನೊಂದು ಸ್ಥಳೀಯರ ಆರೋಪ ಅಂದರೆ ಚಿಕ್ಕರಾಮಪುರ ಇದೆಲ್ಲ, ಅಲ್ಲಿ ಸ್ಥಳೀಯರ ಆರೋಪ ನಿನ್ನೆ ನಾವು ಹೋಗಿದ್ವಿ. ಅವ್ರೇನು ಹೇಳ್ತಾರಂದರೆ ಅಂಜನಾದ್ರಿ ಹನುಮದ ಮಲದಾರಿಗಳು ಬರೋಕ್ಕಾರಷ್ಟೇ ಒಂದು 3 ದಿನಕ್ಕೆ ಮುಂಚೆ ಈ ಕೆಲಸ ಮಾಡ್ತಾರೆ. ಅದಾದರೆ ನಾವು ಇದುವರೆಗೂ ನಮಗೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ನಮ್ಗೆ ಸರಿಯಾಗಿಲ್ಲ. ಸಂಬಂಧಪಟ್ಟವ್ರು ಯಾರು ಕೆಲಸ ಮಾಡ್ತಾರೆ, ಕೆಲಸನೇ ಮಾಡ್ತಾರೆ. ಒಂದು ಮೂಲದಾರಿಗೂ ಏನು ಫೆಸಿಲಿಟಿ ಮಾಡ್ತಾ ಇಲ್ಲ ಅಂತ. ಅದು ಸಂಗಣ್ಣ ಕರಡಿ. ನಾನು ನಿಮ್ಗೆ ಬೇಕಾದರೆ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಬರ್ಬೋದು. ನಾಳೆ ಬೆಳಿಗ್ಗೆಯಿಂದ ನಾನು ಸಂಜೆ ತನಕ ಅಂಜನಾದ್ರಿ ಸುತ್ತಮುತ್ತಲನ್ನು ನಾನು ಓಡಾಡ್ತಾ ಇದ್ದೀನಿ. ತಾವೆಲ್ಲರೂ ಬರ್ತೀವಿ ಅಂತಂದರೆ ನಾನು ಬೇಕಾದರೆ ಒಂದು 2-3 ವೆಹಿಕಲ್ಸ್ನ ಕೂಡ ವ್ಯವಸ್ಥೆ ಮಾಡ್ತೀನಿ. ನನ್ನ ಜೊತೆ ಬಂದು ನಿಮ್ಮ ಕಣ್ಣಾರೆ ನೀವೇ ನೋಡಿ ಅಲ್ಲಿ ಏನಿದೆ ಅದನ್ನು ನೀವು. ಇಲ್ಲ ಸರ್, ನಾವು ಮೊನ್ನೆ ನಾನು ಹೋಗಿದ್ದೀನಿ ನೋಡಮ್ಮ. ಯಾರಾದರೂ ಒಂದು ಕಡೆ ಅಂದರೆ ನಿಮಗೆ ನೋಡಿ ಇವತ್ತು ರಸ್ತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಅದೆಲ್ಲ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇರುತ್ತೆ. ಕೊಟ್ಟಿದ್ದಾರೆ. ನಿಮಗೆ 13ನೇ ತಾರೀಕು ಬೆಳಿಗ್ಗೆ ಸುಮಾರು ಒಂದು 25,000 to 30,000 ಹನುಮಲಧಾರಿಗಳ ಜೊತೆಯಲ್ಲಿ ಗಂಗಾವತಿ ನಗರದಲ್ಲಿ ಪ್ರತಿ ವರ್ಷ ಯಾವ ರೀತಿ ಆಗುತ್ತೇನೋ ಅದೇ ಒಂದು ರೀತಿಯಲ್ಲಿ ಸಂಕೀರ್ತನಾ ರ್ಯಾಲಿ ಅಂತೇಳಿ ಮಾಡೋದಾಗುತ್ತೆ. ಅದಾದಮೇಲೆ ಕನಿಷ್ಠ 30,000ಕ್ಕಿಂತ ಹೆಚ್ಚಿರ್ಬೋದು, ಆದರೆ 30,000 ಜನ ಅಂತೂ ಪ್ರತಿ ವರ್ಷ ಹೇಗೆ ಆಗುತ್ತೇನೋ ಅದೇ ರೀತಿಯಲ್ಲಿ ಈ ಸಲ ಕೂಡ ಸಂಕೀರ್ತನಾ ರ್ಯಾಲಿ ಕೂಡ ಆಗ್ತಾ ಇದೆ. ಇವತ್ತು ನಿನ್ನೆ ಈಗಾಗಲೇ ಒಂದು ನಮ್ಮ ನಾಯಕರುಗಳೆಲ್ಲರೂ ಕೂಡ ಮಾತಾಡಿದ್ದಾರೆ. ಇವತ್ತು ಏನೇ ಇದ್ದರೂ ಕೂಡ ಫಸ್ಟ್ ಈ ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು 50 ಮಂದಿಗೂ ಹೆಚ್ಚು ಜನಗಳಿಗೆ ಸ್ವಾಂತನ ಹೇಳಿ ಕ್ಷಮಾಪಣೆ ಹೇಳಿ ಮೊದಲು ಫಸ್ಟು ಜಯಮೃತ್ಯುಂಜಯ ಸ್ವಾಮಿಗಳ ಹತ್ರ ಮಾತಾಡುವಂಥ ಕೆಲಸ ಒಂದು ಆಗಬೇಕು. ಇದಾದಮೇಲೆ ಮುಂದಿನ ವಿಚಾರಗಳನ್ನ ಮತ್ತು ಪಾರ್ಟಿ ಅದು ಖಂಡಿತವಾಗ್ಲೂ ಕೂಡ ಆ್ಯಕ್ಷನ್ ಆಗಲೇಬೇಕಾಗುತ್ತೆ. ಇವತ್ತು ಈಗಾಗಲೇ ನಿನ್ನೆನೇ ಎಲ್ಲ ಲೀಡರ್ಸು ಡಿಮ್ಯಾಂಡ್ ಮಾಡಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಇದು ನೋಡಿ, ಯಾವ ಪೊಲೀಸ್ ಆದರೂ ಕೂಡ ಮುಖ್ಯಮಂತ್ರಿಗಳ ನಿರ್ದೇಶನ ಇಲ್ದಾಗೇ ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಈ ಘಟನೆ ಆಗಬೇಕು ಅಂದರೆ ಅವರು ಡೈರೆಕ್ಷನ್ ಇಲ್ದಂಗೆ ಯಾರಾದರೂ ಮಾಡ್ತಾರೆ ಅನ್ನೋದು ಒಂದು ವಿಚಾರ. ಹಾಗಾಗಿ ನೇರವಾಗಿ ಇದಕ್ಕೆ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ. ಅದು ಅದು ಡ್ರೈವರ್ ಮೇಲೆ ರಾಂಗ್ ರೂಟಲ್ಲಿ ಬಂದಿರುವಂಥ ಒಂದು ಕೇಸನ್ನು ಹಾಕಿ
ಪೆನಾಲ್ಟಿ ತಗೊಂಡು ಒಂದು ಅಂಜನಾದ್ರಿ ವಿಚಾರದಲ್ಲಿ ಆ್ಯಕ್ಚುಲಿ ಅಂದರೆ ಮೊದಲಿಂದ ಕೂಡ ನನಗೇನು ಬಳ್ಳಾರಿಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಕಂಟೆಸ್ಟ್ ಮಾಡಿ ಗೆಲ್ಲೋ ಸಂದರ್ಭದಲ್ಲಿ ಕೂಡ ಆ ದೇವರ ಆಶೀರ್ವಾದ ಮತ್ತು ಅವತ್ತೇನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಆ ಒಂದು ರೀತಿಯಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಒಂದು 100 ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿದರು. ಆ 100 ಕೋಟಿ ಅನುದಾನದಲ್ಲಿ ಸುಮಾರು ಅಂದರೆ ಡಾರ್ಮೆಟ್ರಿ ಫೆಸಿಲಿಟೀಸ್ ಅಂದರೆ 600 ಮಂದಿ ಉಳ್ಕೊಳ್ಳೋದಕ್ಕೆ ಒಂದೇ ಒಂದು ಬಿಲ್ಡಿಂಗಲ್ಲಿ ಸುಮಾರು 150 ಪ್ರಕಾರ ಅಂದರೆ ಒಂದು 4 ಬ್ಲಾಕ್ಗಳನ್ನ ಮಾಡಿ ಅವ್ರಿಗೆಲ್ಲ ಶೌಚಾಲಯಗಳಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆಗಳ ಜೊತೆಗೆ ಸುಮಾರು 32 ಕೋಟಿ ವೆಚ್ಚದಲ್ಲಿ ಯಾತ್ರಿ ನಿವಾಸ ಬಿಲ್ಡಿಂಗು ನಿರ್ಮಾಣ ಆಗ್ತಾ ಇದೆ. ಆಲ್ರೆಡಿ ಅರ್ಧಕ್ಕೆ ಬಂದಿದೆ. ಇನ್ನೊಂದು 1 ಇಯರ್ ಒಳಗಡೆ ಆ ಬಿಲ್ಡಿಂಗ್ ಕೂಡ ಇನಾಗ್ರೇಷನ್ ಆಗುತ್ತೆ. 6 ಒಂದೇ ಬಿಲ್ಡಿಂಗಲ್ಲಿ 6 ಬ್ಲಾಕ್ಗಳಲ್ಲಿ 600 ಮಂದಿಗೆ ಉಳ್ಕೊಳ್ಳೋದಕ್ಕೆ ಒಂದೇ ಬಿಲ್ಡಿಂಗಲ್ಲಿ 600 ಮಂದಿ ಉಳ್ಕೊಳ್ಳೋದಕ್ಕೆ ಒಂದು ಯಾತ್ರಿ ನಿವಾಸ ಆಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಯಾತ್ರಿ ನಿವಾಸ ಅಂದರೆ ಇನ್ನೊಂದು 32 ಕೋಟಿಯಲ್ಲಿ ಇನ್ನೊಂದು 600 ಮಂದಿಗೆ ಅಂದರೆ ಟೋಟಲ್ ನಿಮ್ಗೆ 64 ಕೋಟಿಯಲ್ಲಿ 2 ಯಾತ್ರಿ ನಿವಾಸಗಳು. ಅದ್ರ ಜೊತೆಗೆ ಶಾಪಿಂಗ್ ಕಾಂಪ್ಲೆಕ್ಸು ಸುಮಾರು ಅದು ಒಂದು 22 ಕೋಟಿ ವೆಚ್ಚದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇರೋಂಥ ಒಂದು ಕೆಲಸ. ಇದು 100 ಕೋಟಿ ವೆಚ್ಚದಲ್ಲಿ ಆಗಿರೋಂಥ ಸ್ಯಾಂಕ್ಷನ್ಗಳಲ್ಲಿ ಬಂದಿರುವಂಥ ವಿಚಾರ. ಮತ್ತು ಈ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕೂಡ 100 ಕೋಟಿ ಅಮೌಂಟು ಅವರು ಸ್ಯಾಂಕ್ಷನ್ ಮಾಡಿರುವಂಥದ್ದು. ಮತ್ತು KKRDBಯಿಂದ 40 ಕೋಟಿ ಅಮೌಂಟು ಬಂದಿರುವಂಥದ್ದು. ಸರ್ 140 ಕೋಟಿ ಹೇಳ್ತೀನಿ, ನಾನೆಲ್ಲ ವಿಷಯಕ್ಕೆ ಬರ್ತಾ ಇದ್ದೀನಿ. ಸೊ ಟೋಟಲ್ 240 ಕೋಟಿ ಆಯಿತು. ಸೊ ಆ 100 ಕೋಟಿ ಪ್ಲ್ಯಾನ್ ಅಲ್ದಂಗೆ ಈ 140 ಕೋಟಿಯಲ್ಲಿ ಇವಾಗ ಸುಮಾರು 70 ಎಕರೆ ಜಮೀನು ರೈತರಿಂದ ಇವತ್ತೇನು ಅಂಜನಾದ್ರಿ ದೇವಾಲಯಕ್ಕೆ ಇವತ್ತು ನೋಟಿಫಿಕೇಶನ್ ಆಗಿದೆಯೋ ಅದಕ್ಕೆ 29 ಕೋಟಿ ಅಮೌಂಟ್ ಹಣ ಬಿಡುಗಡೆ ಆಗಿದೆ ರೈತರಿಗೆ. ಸೊ ಅದು ಒಂದು 70 ಎಕರೆ ಜಮೀನು. ಆ 70 ಎಕರೆ ಜಮೀನಲ್ಲಿ ಒಂದು ವಾಲ್ಮೀಕಿ ವನ ಅಂತೇಳಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಯಾವ ರೀತಿ ಅಯೋಧ್ಯೆಯಲ್ಲಿ ಬಾಲ ರಾಮ ಮಂದಿರ ನಿರ್ಮಾಣ ಆಗಿದೆಯೋ ಅದೇ ಒಂದು ರೀತಿಯಲ್ಲಿ ಹನುಮ ಹುಟ್ಟಿರೋ ಈ ಭೂಭಾಗದಲ್ಲಿ ಬಾಲ ಹನುಮನ ಮಂದಿರ ಕೂಡ ಕೆಳಗಡೆ ಒಂದು ನಿರ್ಮಾಣ ಮಾಡುವಂಥದ್ದು. ಮತ್ತು ಸುಮಾರು 5,000 ಜನಗಳು ಕೂತ್ಕೊಳ್ಳುವಂಥ ಒಂದು ಕನ್ವೆನ್ಷನ್ ಸೆಂಟರ್, ಅದರೊಟ್ಟಿಗೆ 2 ಪ್ರಸಾದ ನಿಲಯಗಳು. ಅಂದರೆ ಒಂದೇ ಬಾರಿ 5,000 ಮಂದಿ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಸುಮಾರು 10,000 ಮಂದಿಗೆ ಬೇಕಾಗಿರೋಷ್ಟು 2 ಪ್ರಸಾದ ನಿಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ, ಜೊತೆಗೆ ದೇವಸ್ಥಾನಕ್ಕೆ ಹತ್ತೋ ಮೆಟ್ಲು ಇವಾಗ ಏನಿದೆ ಈ ಪೂರ್ವಕಾಲದಲ್ಲಿ ರಾಜರ ಕಾಲದಲ್ಲಿ ಕಟ್ಟಿರುವಂಥ ಒಂದು ಹೆಚ್ಚು ಕಡಿಮೆ ಭಾಳ ಸೈಜ್ ಡಿಫ್ರೆನ್ಸ್ ಇರೋ ಕಾರಣ 15 ಕೋಟಿ ವೆಚ್ಚದಲ್ಲಿ ಮುಂಭಾಗದಲ್ಲಿ, ಮತ್ತು ಹಿಂದೆ ಇಳಿಯೋದಕ್ಕೆ ಕೂಡ ಅಲ್ಲೊಂದು 15 ಕೋಟಿ, ಅಂದರೆ ಟೋಟಲ್ 30 ಕೋಟಿ ಅಮೌಂಟಲ್ಲಿ ತಿರುಪತಿ ದೇವಸ್ಥಾನಕ್ಕೆ ನಾವು ಹತ್ತೋ ಟೈಮ್ನಲ್ಲಿ ಯಾವ ರೀತಿ ಮೆಟ್ಲುಗಳು ಒಂದೇ ನಮೂನೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕೂಡ ಇವತ್ತು ಮೆಟ್ಲು ಹತ್ತುವಂಥ ಒಂದು ವಾತಾವರಣ ಇದೆಯೋ ಅದೇ ಒಂದು ರೀತಿಯ ಮೆಟ್ಲನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಅದಕ್ಕೂ ಹಣ ಬಿಡುಗಡೆ ಆಗಿರುವಂಥದ್ದು. ಮತ್ತು ಕೆಳಗಡೆ ತಪ್ಪಲಲ್ಲಿ ಇರುವಂಥ ಹನುಮಂತನ ದೇವಸ್ಥಾನಕ್ಕೆ 8 ಕಾಲು ಮಂಟಪ ಅಂತೇಳಿ ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಹಂಪಿ ನಮ್ಮ ಸ್ಮಾರಕಗಳ ಒಂದು ಮಾದರಿಯಲ್ಲೇ ಪ್ರತಿಯೊಂದು ಕೂಡ ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಜೊತೆಗೆ ಮೇಲೆ ದೇವಸ್ಥಾನದ ಮೂಲ ದೇವಸ್ಥಾನನ ಎಲ್ಲಿ ಕೂಡ ಟಚ್ ಮಾಡಿದ್ದೇನೆ. ಅದರ ಸುತ್ತಮುತ್ತಲೂ ಕೂಡ ಯಾವ ರೀತಿ ತಿರುಪತಿಯಲ್ಲಿ ನಮ್ಮ ಕೃಷ್ಣದೇವರಾಯರ ಕಾಲದಲ್ಲಿ ದೇವಸ್ಥಾನವನ್ನು ಸಾಕ್ಷಾತ್ ಅವರೇ ಆ ಕಾಲದಲ್ಲಿ ನಿರ್ಮಾಣ ಮಾಡಿದರು, ಅದೇ ಶೈಲಿಯಲ್ಲೇ ಕಲ್ಲು ಬಂಡೆಗಳ ಜೊತೆಯಲ್ಲೇ ಒಂದು ದೇವಸ್ಥಾನವನ್ನು ಮತ್ತು ಗೋಪುರ ನಿರ್ಮಾಣ ಮಾಡೋದ್ರ ಜೊತೆಗೆ ಮತ್ತು ದೇವಸ್ಥಾನದ ಎಂಟ್ರಿ ಅಂದರೆ ವಾಸ್ತು ಪ್ರಕಾರ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಒಳಗಡೆ ಬಂದು ದರ್ಶನ ಮಾಡ್ಕೊಂಡು ಹೋಗುವಂಥ ಸಂದರ್ಭ. ಅಲ್ಲಿ ರಾಮಲಕ್ಷ್ಮಣರ ಸೀತೆ ದೇವಸ್ಥಾನ, ಅಂಜನಿ ಮಾತಾ ದೇವಸ್ಥಾನ, ಹನುಮನ ದರ್ಶನ ಮಾಡೋ ಮುಂಚೆನೇ ಮಾಡ್ಕೊಂಡು ಬಂದು ಹನುಮನ ದರ್ಶನ ಮಾಡಿಕೊಂಡು ಹೊರಗಡೆ ಹೋದ್ಮೇಲೆ ಯಾವ ರೀತಿ ನಾವು ತಿರುಪತಿಯಲ್ಲಿ ಪ್ರಸಾದ ನಿಲಯ ಇದೆ, ಅಂದರೆ ಪ್ರಸಾದ ತಯಾರು ಮಾಡುವಂಥದ್ದು ಲಡ್ಡು ಇವೆಲ್ಲದನ್ನು ಕೂಡ ಅಲ್ಲಿ ಒಕ್ಕಳದೇವಿ ಇರ್ತಾರೆ, ಇಲ್ಲಿ ಅಂಜನಿ ಮಾತಾ ಎದುರುಗಡೆನೇ ಪ್ರಸಾದ ತಯಾರು ಮಾಡುವಂಥ ಒಂದು ವ್ಯವಸ್ಥೆ. ಮತ್ತು ಆಶೀರ್ವಚನ ಮಂಟಪ, ಭಜನಾ ಮಂಟಪ ಎರಡನ್ನೂ ಕೂಡ ಸುಮಾರು 80 ಕೋಟಿ ವೆಚ್ಚದಲ್ಲಿ ಮೇಲೆ ಕಟ್ಟುವಂಥ ಒಂದು ಕೆಲಸ. ಮತ್ತು ಸ್ವಾಮಿ ದೇವಸ್ಥಾನದ ಗೋಪುರಕ್ಕೆ ಒಂದು ಚಿನ್ನದ ಒಂದು ಲೇಪನ ನಿರ್ಮಾಣ ಮಾಡುವಂಥದ್ದು. ಅಂದರೆ ಯಾವ ರೀತಿ
ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಗೋಪುರ, ಬಂಗಾರದ ಗೋಪುರ ಇದೆಯಲ್ಲ, ಅದೇ ಒಂದು ರೀತಿಯಲ್ಲಿ ಇಲ್ಲಿ ಕೂಡ ನಿರ್ಮಾಣ ಮಾಡುವಂಥ ಒಂದು ಕೆಲಸ. ಇಷ್ಟನ್ನು ಇವಾಗ ಪ್ಲ್ಯಾನ್ ಮಾಡಿದ್ದೀವಿ. ಅಷ್ಟಕ್ಕೂ ಹಣ ಕೂಡ ಬಿಡುಗಡೆ ಆಗಿರುವಂಥದ್ದು. ಆ ಕೆಲಸಗಳೆಲ್ಲ ಕೂಡ ಇನ್ನು ಆಲ್ರೆಡಿ ಕೆಲವೊಂದು ಪ್ರಾರಂಭ ಆಗಿದೆ. ಇನ್ನು ಕೆಲವೊಂದು 2-3 ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಆಗುತ್ತೆ. ಒಂದು 2 years ಆಗ್ಬೋದು. ಇವಾಗ ನಾನು ಹೇಳಿರೋ ಈ ಎಲ್ಲ ಕೆಲಸಗಳು ಕೂಡ 1 year ಒಳಗಡೆ ಈ ಮೆಟ್ಲು, ದೇವಸ್ಥಾನ, ಗೋಪುರ, ಈ ಯಾತ್ರಿ ನಿವಾಸಗಳೊಂದು 2, ಒಂದು ಪ್ರಸಾದ ನಿಲಯ ಇಂಥದ್ದು ಮುಗಿಯುತ್ತೆ. ಉಳಿದಿರೋದೆಲ್ಲ ಆಗಲಿಕ್ಕೆ ಇನ್ನೊಂದು 1 year. ಆದರೆ ನಾನು ಒಂದು ಬರೆಸೋದೇನೆಂದರೆ, ಮತ್ತೆ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೇನೆ, ರಾಜಕೀಯ ಅಂತ ನಾನಲ್ಲ, ಬಟ್ ದೇವರು ಅವಕಾಶ ಕೊಟ್ಟಿದ್ದಾನೆ. ಅಲ್ಲಿ ಕೆಲಸ ಮಾಡಿ ಈ 3.5 ವರ್ಷದಲ್ಲಿ ಇನ್ನೂ ಸಮಯ ಇದೆ. ಅಷ್ಟು ಸಮಯದಲ್ಲಿ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಒಂದು ಇಷ್ಟು ಅಮೌಂಟ್ ಅಂದರೆ ಒಂದು 1350 ಕೋಟಿಗೆ ಒಂದು ಪ್ಲ್ಯಾನ್ ಎಲ್ಲ ರೆಡಿ ಮಾಡಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಚೀಫ್ ಸೆಕ್ರೆಟರಿಗೆ ರೀಚ್ ಆಗಿದೆ ಫೈಲ್ಸ್ ಎಲ್ಲ ಕೂಡ. ನಮ್ಮ ಕೊಪ್ಪಳ DC ಮೂಲಕ, ಪ್ರವಾಸೋದ್ಯಮ ಮೂಲಕ ಆಲ್ರೆಡಿ ಬಡ್ಜೆಟನ್ನು ತಯಾರು ಮಾಡಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆ ಅಮೌಂಟ್ ಕೂಡ ಬರ್ಬೋದು. ಒಂದು ಎರಡನೇದು, ಎಲ್ಲ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿಗಳ ಹತ್ರ ಕೂಡ 1350 ಕೋಟಿಗೆ ಅಂದರೆ ಮನವಿ ಮಾಡಿದ್ವಿ. ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಅಷ್ಟು ಅಮೌಂಟನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ. ಅದು ಈಗಾಗಲೇ ಕೊಪ್ಪಳ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಮಂತ್ರಿಗಳು HK ಪಾಟೀಲ್ ಮತ್ತು ಅವರಿಗೆ ರೀಚ್ ಆಗಿದೆ. ಇವಾಗ ಚೀಫ್ ಸೆಕ್ರೆಟರಿ ಮೂಲಕ ಕೇಂದ್ರಕ್ಕೆ ಅವ್ರು ಕಳಿಸ್ಬೇಕು. ಖಂಡಿತ ಇವಾಗ ಇದು ಒಂದು ಅಂಜನಾದ್ರಿ ಅಭಿವೃದ್ಧಿ ಜೊತೆಯಲ್ಲಿ ತಾವೇನು ಹೇಳಿದ್ರಲ್ಲ, ಸ್ಮಾರಕಗಳು, ಇವತ್ತಲ್ಲಿ ಕೆಂಪೇಗೌಡರನ್ನ ಒಂದು ಬಂಧಿಸಿರುವಂಥ ಒಂದು ಬಂದಿಕಾನ ಒಂದಾಗಿರ್ಬೋದು, ಮತ್ತು ಕೆಲವೊಂದು ರಾಜ ಮಹಾರಾಜರ ಸಮಾಧಿಗಳಾಗಿರ್ಬೋದು, ಆ ಎಲ್ಲ ಸ್ಮಾರಕಗಳನ್ನ ಕೂಡ ಈಗಾಗಲೇ ಸ್ಟೇಟ್ ಆರ್ಕಿಯಾಲಜಿಕಲ್ ಮತ್ತು ಸೆಂಟ್ರಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಗುರುತು ಮಾಡಿದ್ದಾರೆ. ಸೊ ಇದರ ಒಟ್ಟೊಟ್ಟಿಗೆ ಅವೆಲ್ಲದನ್ನು ಕೂಡ ಡೆವಲಪ್ ಮಾಡೋ ಕೆಲಸ ಆಗ್ತಾ ಇದೆ. ಪರಿಹಾರ ಘೋಷಣೆ ಮಾಡಿದ ಹೊರತು IV ದ್ರಾವಣ ಮಾತ್ರ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಾನು ಈಗಾಗಲೇ ಆ ವಿಷಯದಲ್ಲಿ ಸನ್ಮಾನ್ಯ ಅಶೋಕ್ ಅವರು ಬಂದಿದ್ದರು, ಶ್ರೀರಾಮುಲು ಅವರು ಕೂಡ ಸತ್ಯಾಗ್ರಹ ಮಾಡಿದರು, ದಿನೇಶ್ ಗುಂಡೂರಾವ್ ಬಂದು ಮಾತಾಡಿ ಹೋಗಿದ್ದಾರೆ. ಮುಖ್ಯಮಂತ್ರಿಗಳೇನಿಂದ ನನಗೆ ಒಂದೇ ಒಂದು ನೋವಿನ ವಿಚಾರ ಏನಂತಂದರೆ, ನಮ್ಮ ಸೊಂಡೂರು ಎಲೆಕ್ಷನ್ಗೆ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಚಾರ ಮಾಡಿ, ಸಣ್ಣ ಪುಟ್ಟ ನಾಯಕರುಗಳ ಮನೆಗಳಿಗೆ ಕೂಡ ಅವರು ಹೋಗಿ ಪ್ರಚಾರ ಮಾಡಿದ್ದು ಒಂದು ವಿಶೇಷ. ಅದಕ್ಕೆ ನಾವು ಖುಷಿನೂ ಪಡಬೇಕಾಗುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ನಮ್ಮ ಊರುಗಳು, ನಮ್ಮ ಪಂಚಾಯಿತಿಗಳು ಗ್ರಾಮೀಣ ಭಾಗದಲ್ಲಿ ಬಂದೋದ್ರು ಅಂತೇಳಿ. ಆದರೆ ತಾಯಂದಿರು ಇವಾಗ ಏನೋ ಬಾಣಂತಿ ಮಹಿಳೆಯರು ತಿರ್ಕೊಂಡೋದ್ರಲ್ಲ, ಅಟ್ಲೀಸ್ಟ್ ಅವ್ರ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮೊನ್ನೆ ಸೊಂಡೂರಿಗೆ ಬಂದು ಚುನಾವಣೆ ಅಲ್ದಂಗೆ ಅಭಿನಂದನೆ ಸಮಾರಂಭವನ್ನು ಕೂಡ ಅವರು ಮಾಡಿ ಅಡ್ರೆಸ್ ಮಾಡಿ ಹೋದರು. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಅವರಿಗೆ ಒಂದು ಹೆಲಿಕಾಪ್ಟರ್ ಮೂಲಕ ಆಗಲಿ ಒಂದು 10 ನಿಮಿಷ ಆಗ್ತಾಯಿತ್ತು. ಬಳ್ಳಾರಿಗೆ ಬಂದು ಅವರು ಹಾಸ್ಪಿಟಲ್ ವಿಸಿಟ್ ಮಾಡಿ ಅಟ್ಲೀಸ್ಟ್ ಅಧಿಕಾರಿಗಳ ಜೊತೆ ಮಾತಾಡಿ ವಿಷಯ ತಿಳ್ಕೊಳ್ಳೋ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಲಿ, ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಒಂದು ಕಡೆ ಕರೆಸಿ ಸ್ವಾಂತನ ಹೇಳಿ ಇನ್ವೆಸ್ಟಿಗೇಷನ್ ಬಗ್ಗೆ ಅವರ ತೀರ್ಮಾನ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳೋಗಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಆದರೆ ಅವರು ಆ ಚುನಾವಣಾ ಗೆದ್ದಿರೋ ಸಂಭ್ರಮವನ್ನು ಏನು ಆಚರಣೆ ಮಾಡಿದ್ರಲ್ಲ, ಆ ಸೋತಿರೋರಿಗೆ ಸ್ವಾಂತನ ಹೇಳೋ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿಲ್ಲ. ಸರ್, ವಿಮ್ಸ್ ಮತ್ತು ಜಿಲ್ಲಾಸ್ಪತ್ರೆ ಹಿರಿಯ ವೈದ್ಯರುಗಳನ್ನು ಬಿಜೆಪಿ ದೊಡ್ಡ ದೊಡ್ಡ ನಾಯಕರುಗಳೆಲ್ಲರೂ ಕೂಡ ರಕ್ಷಣೆ ಮಾಡಿದ್ರು ಅನ್ನುವಂಥ ಆರೋಪ ಇದೆ ಸರ್. ನನಗೆ ನೋಡಿ ಹೋಗಿ ಒಂದೇ ಒಂದು ವಿಷಯ, ಇದರಲ್ಲಿ ಅವತ್ತು ತಾವೆಲ್ಲರೂ ಕೂಡ ಇದ್ದೀರಾ. ನಾವು ಅಶೋಕ್ ಅವ್ರು ಬಂದಾಗ ನೇರವಾಗಿ ಡಾಕ್ಟರ್ಸ್ ಓಪನ್ ಆಗಿ ಹೇಳಿದ್ರು, ಅವರು ಮೆಡಿಸಿನ್ನಲ್ಲಿ ಇದು ಫಾಲ್ಟ್ ಆಗಿರೋಂಥದ್ದು. ಯಾಕೆಂದರೆ ಇವಾಗ ಸಾವಿರಾರು ಹೆರಿಗೆಗಳು ಮಾಡ್ತಾ ಇರೋ ಡಾಕ್ಟರ್ಗಳು ತನಿಖಾ ವರದಿಯಲ್ಲಿ ಕೂಡ ಅದೇ ಬಂದಿದೆ. ನೋಡಿ, ಇಲ್ಲಿ ಒಂದು ವಿಷಯ ಏನಂತಂದರೆ, ಇದು ಮೆಡಿಸಿನಲ್ಲಿ ಫಾಲ್ಟ್ ಅನ್ನೋದು ತುಂಬ ಪ್ರಾಕ್ಟಿಕಲಾಗಿ ನಾವು ಮಾತಾಡಬೇಕು. ರಾಜಕೀಯವಾಗಿ ಸುಮ್ಮನೆ ಯಾರೋ ಒಬ್ಬರ ಮೇಲೆ ನಾವು ಇದು ಮಾಡೋದಂತಲ್ಲ. ಇಲ್ಲಿ ಮೆಡಿಸಿನ್ ಏನು ಸಪ್ಲೈ ಮಾಡಿದಾರಲ್ಲ ನೋಡಿ, ಯಾಕಂದರೆ ಏಕಾಏಕಿ ನೇರವಾಗಿ 7 ಮಂದಿಗೆ ಎಫೆಕ್ಟ್ ಆಯಿತು. ಆದ ತಕ್ಷಣ ಡಾಕ್ಟ್ರುಗಳು ಎಚ್ಚೆತ್ಕೊಂಡ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ರು.
ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಮೆಡಿಸಿನಲ್ಲಿ ಎಫೆಕ್ಟ್ ಆಗಿದೆ ಅನ್ನೋದು. ಯಾಕೆಂದರೆ ಒಂದೇ ದಿವಸ 7 ಮಂದಿಗೆ ಮಾಡಿದ್ರೆ ಒಂದಿನ 2 ದಿನ ಬಿಟ್ಟು ಅವ್ರು ತೀರ್ಕೊಂಡು ಹೋಗಿದ್ದು. ಇದು ಮೆಡಿಸಿನಲ್ಲಿ ಆಗಿರುವಂಥ ಫಾಲ್ಟ್. ಈ ವಿಷಯದಲ್ಲಿ ಸಿಟ್ಟಿಂಗ್ ಜಡ್ಜ್ ಜೊತೆಯಲ್ಲಿ ಒಂದು ತನಿಖೆಯನ್ನು ಮಾಡಿಸೋದ್ರ ಮೂಲಕನೇ ಇದಕ್ಕೆ ನ್ಯಾಯ ಸಿಗುತ್ತೆ. ಹೋದ ಪ್ರಾಣಿಗಳು ಮತ್ತೆ ವಾಪಸ್ ತಗೊಂಡು ಬರ್ಲಿಕ್ಕೆ ಆಗಲ್ಲ. ಆದರೆ ಈ ಅನಾಹುತ ಮೆಡಿಸಿನ್ನಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಸರ್ಕಾರದಲ್ಲಿ ಯಾವ ವಿಚಾರಕ್ಕೆ ಅವ್ರು ಅಡ್ಜಸ್ಟ್ಮೆಂಟ್ಗಳು ಮಾಡಿಕೊಂಡು ಒಂದು ಫೇಲ್ಯೂರ್ ಮೆಡಿಸಿನ್ನ ಕೊಡೋ ಪ್ರಯತ್ನ ಮಾಡಿದ್ರಲ್ಲ, ಆ ವಿಷಯದಲ್ಲಿ ತನಿಖೆಯಾಗಿ ಸಂಬಂಧಪಟ್ಟವರಿಗೆ ಶಿಕ್ಷೆನೂ ಆಗಬೇಕು. ಮತ್ತು 5 ಲಕ್ಷ ಅವ್ರು ಏನು ಘೋಷಣೆ ಮಾಡಿದಾರಲ್ಲ, ಆ ಪ್ರಾಣದ ಬೆಲೆ ಅದಲ್ಲ. ಯಾಕಂದರೆ ಇನ್ನೊಂದು ಮಕ್ಕಳೆಲ್ಲ ಕೂಡ ಪುಟ್ಟ ಮಕ್ಕಳೆಲ್ಲ ಬದುಕಿದ್ದಾರೆ. ಇವಾಗ ತಾಯಂದಿರು ಹೋಗ್ಬಿಟ್ಟಿದ್ದಾರೆ. ಇವತ್ತು ಮಕ್ಕಳ ಕಣ್ಣು ತೆಗೆಯೋದ್ರೊಳಗಡೆ ತಾಯಂದಿರಿಲ್ಲ. ಸರ್ 25 ಲಕ್ಷ ಹಣ ಕೊಟ್ಟಿದ್ರಿ. ಇದು ಯಾಕೆಂದರೆ ನ್ಯಾಚುರಲ್ ಆಗಿ ಏನೋ ಡೆತ್ ಆಗಿದ್ದಾರೆ ಅಂತಂದರೆ ಅದು ಬೇರೆ ಆಗುತ್ತೆ. ಇದು ಸರ್ಕಾರದ ತಪ್ಪಿಂದ ಅವರು ಪ್ರಾಣ ಕಳ್ಕೊಂಡಿರೋ ಸಮಯದಲ್ಲಿ ಅವರಿಗೆ ಕನಿಷ್ಠ ಪಕ್ಷ ಅಂದರೆ ಕೂಡ ಒಂದು 25 ಲಕ್ಷ ಅವರು ಹಣ ಕೊಟ್ಟಿದ್ರೆ ಸರ್ಕಾರಕ್ಕೆ ಒಂದು ಗೌರವ ಇರ್ತಾ ಇತ್ತು. ಸರ್, ನೀವು ಬರೀ 5 ಮಾತ್ರ ಮಾತಾಡ್ತಾ ಇದ್ದೀರಿ. ಮಹಾಲಕ್ಷ್ಮಿ ಅಂತೇಳಿ ಇನ್ನೊಬ್ಬರು ಡೆತ್ ಆದ್ರು ಸರ್ ಬಿಮ್ಸ್ನಲ್ಲಿ. ಅವ್ರು 5 ಲಕ್ಷ ಮಗು ಆಗಿರುವಾಗ ಹೆಂಗೆಂಗೋ ಮಾಡಿದಕ್ಕೆ 14 ಬಾಟಲ್ ರಕ್ತ ಹೋಗಿದ್ರು ಸರ್. ಅವರು ಹೌದು, ಬ್ಲಡ್ ಹಾಕಿದ ಮೇಲೆ 2 ದಿನ ಆದ್ಮೇಲೆ ಡೆತ್ ಆಗ್ತದೆ. ಅವ್ರ ಬಗ್ಗೆ ಯಾರು ಧ್ವನಿ ಆಗ್ತಿಲ್ಲ, ನಿಮ್ಮವರು ಯಾರು ಹೋಗ್ತಿಲ್ಲ. ಸ್ವತಃ ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಸರ್, ಬಿಜೆಪಿ ಅವರೇ ಹಿರಿಯ ವೈದ್ಯಾಧಿಕಾರಿಗಳ ಪೆಂಡಿಂಗ್ ನಿಂತಿದ್ದಾರೆ ಅನ್ನುವಂಥ ಆರೋಪ ಜಿಲ್ಲೆಯಲ್ಲಿದೆ ಸರ್. ಹಂಗಾಗಿ ನೋಡಿ, ಇವಾಗ ಹಾಗಿದ್ರೆ ಇವತ್ತು ಸರ್ಕಾರ ಅವ್ರದ್ದಿದೆ. ನಾನು ಹೇಳ್ತಾ ಇರೋದು ಆ ಅಧಿಕಾರಿಗಳೆಲ್ಲರೂ ಕೂಡ ತಕ್ಷಣ ಕೆಲಸದಿಂದ ಅವ್ರು ತೆಗಿಬೋದಲ್ಲ. BJP ಅವರು ಅವ್ರು ಬೆನ್ನಿಗಿದ್ದಾರೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದೇ ಒಂದು ನಿಮ್ಮ ಪ್ರಶ್ನೆಯಲ್ಲೇ ನಾನು ಒಂದು ಉತ್ತರ ಕೊಡ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ BJP ನಾಯಕರುಗಳು ಅವರು ಬೆನ್ನಿಂದ ಇದ್ದಾರೆ ಅನ್ನೋದೇ ನಿಜ ಅಂತಂದರೆ, ಕಾಂಗ್ರೆಸ್ MLAಗಳು MP ಗಳು ಸುಮ್ಮನೆ ಇರ್ತಾರೆ. ಅವರು BJP ನಡೀತಾ ಇದೆ ಅಂತಂದ್ರೆ ಸರ್, ನಾನು ಇವಾಗ ಬಳ್ಳಾರಿಗೆ ಬಂದಿದ್ದೀನಿ. ಅಂತ ಹೊಂದಾಣಿಕೆಗಳು ಇನ್ನು ಮುಂದೆ ನಡೆಯಲ್ಲ, ಅಷ್ಟಂತೂ ಗ್ಯಾರಂಟಿ. ಎಲ್ಲ ನಿಮಗೆಲ್ಲ ಅನುಭವ ಇದೆ. ನೀವೇನು ಹೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಅದು ನಾನು ಇವಾಗ ಬಂದಿದ್ದೀನಿ, ನಾನು ಎಲ್ಲರ ಹತ್ರ ಮಾತಾಡ್ತಾ ಇದ್ದೀನಿ. ಮುಂದೆ ನೋಡ್ಕೊಂಡು ಅಷ್ಟೇ. ಎರಡು ರೀತಿ ಟೆಸ್ಟ್ ಅಲ್ಲಿ ಒಂದು ರೀತಿ ಅದು ತಪ್ಪಲ್ಲ, ಮೆಡಿಸಿನ್ ಸರಿ ಇದೆ ಅಂತ ಕೊಟ್ಟಿದೆ. ಇನ್ನೊಂದು ರೀತಿ ಟೆಸ್ಟ್ ಬರಬೇಕು ಅಂತ ಒಂದ್ರಲ್ಲಿ ಮಾತ್ರ ಸರಿ ಇದೆ ಫ್ಲೂಯಿಡ್ ಅಂತಾನೆ ಬಂದಿದೆ. ಗೌಡ್ರೆ, ನಾನೊಂದು ಮಾತು ಹೇಳ್ತೀನಿ. ಅಲ್ಲಲ್ಲ ಡಾಕ್ಟರ್ಸು ಸುಮಾರು 8-10 ಮಂದಿ ಅವ್ರೇನು ಗೈನಕಾಲಜಿ ಡಾಕ್ಟರ್ಸ್ ರಿಲೇಸ್ ಎಲ್ಲ ಬಂದಿದ್ರಲ್ಲ, ಒಂದು 1000 ಹೆರಿಗೆಗಳವ್ರು ಮಾಡ್ತಾಯಿದ್ದಾರೆ ಅವ್ರ ಕೈಯಿಂದಲೇ. ಮತ್ತು ಭಾಳ ಅತ್ಯಂತ ಉತ್ತಮವಾದ ಆಸ್ಪತ್ರೆ ಅನ್ನೋ ಹೆಸರು ಕೂಡ ಇದೆ. ನಾವು ರಾಜಕೀಯ ಬಿಟ್ಟು ಮಾತಾಡಬೇಕು ಅಂತಂದ್ರೂ ಕೂಡ ಇದೆ. ನಾನು ಹಿಂದೆ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಸುಮಾರು 60 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಆಸ್ಪತ್ರೆ. ಯಾಕಂದರೆ ನಾನು ಅಲ್ಲೇ ಹುಟ್ಟಿದ್ದು, ಆ ಸೆಂಟಿಮೆಂಟು ಇತ್ತು. ನಮ್ಮೂರಿಗೆ ಒಳ್ಳೆ ಕೆಲಸ ಆಗಬೇಕು. ಇನ್ನೊಂದು ಕಡೆ ಆದಾಗ 35 ಲಕ್ಷ ಬಾಟ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ ಫ್ಲೂಯಿಡ್. ಮತ್ತೆ ಅದ್ರಾಗ 10 ಜನ ಸಾಲಿಲ್ ಬರೀ ಅದರದೇ ದಾವಣಗೆರೆಯಲ್ಲಿ ಆಗಿದೆ, ಬೆಳಗಾವಿಯಲ್ಲಿ ಆಗಿದೆ. ಪ್ರತಿ ವರ್ಷನೂ ಸಾಯ್ತಾರೆ ಬಾಣಂತಿಯರು. 35 ಲಕ್ಷ ಬಾಟಲ್ ಖರೀದಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಮತ್ತೆ ಅಷ್ಟನ್ನು ಇದೇ ಫ್ಲೂಯಿಡ್ ಬೇರೆ ತರ ಯೂಸ್ ಮಾಡಿದ್ದಾರೆ, ಅಲ್ಲಿ ಸತ್ತಿಲ್ಲ. ಬಟ್ ಅಂದ್ರೆ ಅಲ್ಲ, ಈ ಮೆಡಿಸಿನ್ ಉಪಯೋಗಿಸಿದಾರೋ ಅಥವಾ ಆಲ್ರೆಡಿ ಹಳೆ ಸ್ಟಾಕ್ ಏನಾದ್ರೂ ಇದು ಬೇರೆ ಉಪಯೋಗಿಸಿದ್ರೆ ನಾವು ತನಿಖೆಯಿಂದ ಹೊರಗಡೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.